ಗಂಟೆ ಎಷ್ಟು ಗೊತ್ತುಂಟಾ? ನೋಡಿ, 1:58 ಆಯಿತು. ಅಂದರೆ ರಾತ್ರಿ 1:58 ಅಂದರೆ ಅದೇ ಬೆಳಿಗ್ಗೆ ಬೇಗ 1:58 ಆಗಿದೆ. ಇಷ್ಟೊತ್ತರಲ್ಲಿ ಎಂತ ವಿಡಿಯೋ ಮಾಡ್ತಿದ್ದೇನೆ ಅಂತನ, ಎಂತ ಇವಳು ಹೀಗೆ ಹೊರಟಿದ್ದಾಳೆ ಅಂತನ. ನಾನು ಹೆಬ್ರಿದ ಹಬ್ಬದಲ್ಲಿ ಇವತ್ತು ಯಕ್ಷಗಾನ ಇತ್ತು, ಅದನ್ನು ನೋಡ್ಲಿಕ್ಕೆ ಹೋಗಿದ್ದೆ. ಭಾರಿ ಚಂದ ಆಗಿತ್ತು ಆಯಿತು ನಾಟಕ. ಬಿಕ್ಕಳಿಕೆ ಬರ್ತಾ ಉಂಟು. ಇದು ತಿಂದೆ, ಚುರುಮುರಿ ತಿಂದೆ ಬರುವಾಗ, ಅದು ನೀರು ಕುಡಿಲಿಲ್ಲ, ಅದಕ್ಕೆ ಬರ್ತಾ ಉಂಟು. ಅದು ಗೊತ್ತಾ, ಭಾರಿ ಚಂದ ಇತ್ತು ಸಾಲಿಗ್ರಾಮದವರದ್ದು. ಎಂತಂದರೆ ನನಗೆ ಫುಲ್ ವೀಡಿಯೋ ಮಾಡ್ಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಫುಲ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದರೆ ಮತ್ತೆ ಫುಲ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದರೆ ಮತ್ತೆ ಅವರಿಂದ ಮತ್ತೆ ಎಂತ ಆಗಬಾರ್ದಲ್ಲ. ಅದಕ್ಕೆ ಚಿಕ್ಕದೊಂದು ಚೂರು ಅಪ್ಲೋಡ್ ಮಾಡ್ತೇನೆ. ಚೂರು ಒಂದು ಕಾಮಿಡಿ ಕ್ಲಿಪ್ ಒಂದು ಉಂಟು, ಅದನ್ನು ಹಾಕ್ತೇನೆ. ಬಟ್ ಫುಲ್ಲು ಏನಿದೆ ಅವ್ರದ್ದು ಒಂದು ಯಕ್ಷಗಾನ ಉಂಟಲ್ಲ, ಭಾರಿ ಚೆಂದ ಆಗಿದೆ. ಖುಷಿ ಆಯಿತು. ನಾವೆಂತಂದರೆ ಎಷ್ಟು 7:45 ಹೋದವರು, ಬಂದದ್ದೆಷ್ಟು ಆಲ್ಮೋಸ್ಟ್ 2 ಗಂಟೆ. ನೋಡಿ ಅಂತ ಒಂದು ಕ್ಲಿಪ್ ಹಾಕ್ತೇನೆ. ದನ ಎತ್ತಿಗೆ ಎಮ್ಮೆಗಾದ್ರೂ ಸರಿ, ಎತ್ತಿಗೂ ಸರಿತಾರೆ. ನಿನಗೆ ಗೊತ್ತಿಲ್ಲ, ನೀನು ಹೋಗ್ಲಿ ಪಾತಾಳದಲ್ಲಿ. ಹೌದು. ಆಮೇಲೆ ಇದು ಮಂಗಲ ಸೂತ್ರ, ಇದನ್ನ ಹಾಕೊಂಡ್ರೆ ಮಾತ್ರ ಅವಳು ಮಂಗಳಾಂಗಿ ಅಂತ ಆಗ್ತಾಳೆ. ಇದನ್ನ ಹಾಕಿದ್ರೆ ಮಂಗಳಮುಖಿ ಆಗ್ತದೆ. ಮಂಗಳಮುಖಿ ನೀನು, ಅದಲ್ಲ ಮಂಗಳಾಂಗಿ. ನೀನು ನನ್ನನ್ನು ತಪ್ಪಿಸ್ಲಿಕ್ಕೆ ಆಗುದಿಲ್ಲ, ಬೇರೆ ಯಾರು ಇದ್ದಾರೋ ನೋಡಿ. ನೀವು ರಾವಣ ಇಲ್ಲಿ ಇದು ತಾಳಿ. ಆಯ್ತಾಯ್ತು, ಅದಕ್ಕೇನಾದ್ರು ಹೇಳ. ಅದು ತಾಳಿ ನಾ ಕಟ್ತೇನೆ, ಅಲ್ಲಿವರೆಗೆ ನೀವು ಸ್ವಲ್ಪ ತಾಳಿ. ಅದೇ ಅವಳಿಗೆ ಜನ ಬೇರೆ ಉಂಟು, ನೀವು ಸ್ವಲ್ಪ ತಾಳಿ. ಇದು ಸರಿ ಅಂತ. ಮೀಸ ಹೊತ್ತ ಹೊಂತಕಾರ ಯುವಕರೇ, ಕಣ್ಣು ಹಾಕ್ಬೇಡಿ, ಇದಕ್ಕೆ ವ್ಯವಸ್ಥೆ ಆಗಿದೆ. ಯಾರಿಗೆ ಕೊಟ್ಟದು ಕೊಡದೆ ಈಗ ಮಂತ್ರ ಇದ್ಕೊಳ್ಳಿ. ಅದೇವ ಲಕ್ಷ್ಮಣ ಸುದಿನಂತ ದೇವ ನನ್ನ ಅವಸ್ಥೆ ಬರ ಮಕ್ಕಳೆಲ್ಲ ಮುಗಿಯಲಿಲ್ಲ ಪುಣ್ಯ. ಮಂಗಳಾರತಿ ಆಗ್ಬೇಕಲ್ಲ. ಸಂಗೀತ ರಾಜೀಪ ಮಣಿಮಯ ರತ್ನ ಬಿಡದಲೆ ರಾರಾಜಿಸುತ್ತಲಿದಗೊಳ್ಳಿರನು, ಆರತಿಯತ ಬೆಳಗಿರನು ಶೋಭಾನೆ. ಮಾವು ಕೊಡ್ಲಿ ಈಗ ಹಿರಿಯವರಿಗೆ ಹಿರಿಯವರಿಂದ ಆಶೀರ್ವಾದ ಪಡಿಬೇಕು. ದೇವರು ಒಳ್ಳೇದ್ ಮಾಡಿ. ಬರುವಾಗ ಎಲ್ಲ ಪೂರೈಸಿ ಬರ್ಲಿಲ್ವಾ? ನೀನು ಮಾಡುದು ಗಡಿಬಿಡಿ ನೋಡಿದ್ರೆ ಆಯ್ತಾಯ್ತು, ಅದೊಂದು ಮೊದಲು ಆಗ್ಬೇಕು. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ. ಅಲ್ಲ ಕಾಲಿಡಿಯುವ ಸಮಯ ಈಗಲ್ಲ, ಬರ್ತದೆ. ಬಾಬಾ ಬಹಳ ಗಡಿಬಿಡಿ ಇದ್ದರು, ಕೈ ಎತ್ತಿ ಕೊಟ್ಬಿಡಿ. ಬಾವು ಚಳಿಯ ಒಂದು ರೀತಿ ಉಷ್ಣ ಹೆಚ್ಚಾಗ್ತಾ ಉಂಟು. ಹೌದಲ್ಲ ಮಾವಯ್ಯ? ಓ ಹೇಳಯ್ಯ. ಸಂತೋಷ ಆಯ್ತು. ಏನೋ ಪಾತಾಳದಿಂದ ಬಂದು ಮುದ್ದಾದ ತಂಗಿಯನ್ನು ಮದುವೆ ಆಗಿದ್ದೀರಿ. ಮಾವ ಮಾತೆಲ್ಲ ನಾಳೆ ಆಡುವ, ನಮ್ಮನ್ನೊಂದು ಕಳಿಸಿಕೊಡಿ. ಎಂತ ಕಡಿಮೆ ಆಯ್ತು, ಎಂತ ಪುಣ್ಯ ಇರ್ಲಿ. ಈ ತಂಗಿಯನ್ನು ನಿಮ್ಮ ಕೈ ಮೇಲೆ ಇಡ್ತಾ ಇದ್ದೇನೆ. ಇನ್ನು ಮುಂದೆ ಸ್ವಲ್ಪ ಇನ್ನು ಮುಂದೆ ಏನು ಬಂದ್ರು ನಾವು ಜವಾಬ್ದಾರರಲ್ಲ, ಆಯ್ತಲ್ಲ? ಮಾತಾಡಿ ಇಲ್ಲ ಮಾತಾಡ್ತೆ. ಈ ಕೈ 3 ದಿನ ಬಿಡದೆ ಹಿಡ್ಕೊಳ್ಳಿ, ನೀವೇ ಮಾತಾಡ್ತೀರಾ. ಹಾಗಾದ್ರೆ ನಾವಿಬ್ಬರು ಮಧುಚಂದ್ರಮಕ್ಕೆ ಹೋಗಿ ಬರ್ತೇವೆ. ಎಲ್ಲಿಗೆ? ಮಧುಚಂದ್ರಮಕ್ಕೆ.
ನೀವು ಎಲ್ಲಿಗೆ ಹೋಗುದಾದ್ರೂ ಹೋಗಿಲ್ಲ, ಆ ಮಗುವನ್ನು ಕರ್ಕೊಂಡು ಬಂದಿದ್ದೀರಿ, ಎಲ್ಲಿ ಬಿಟ್ಟು ಆಮೇಲೆ ಎಲ್ಲಿಗೆ ನೋಡುವ. ಮಕ್ಕಳನ್ನ ಈಗ ಪಾತಾಳಕ್ಕೆ ಕಳಿಸಿಕೊಡ್ತೀವಿ. ಮಧು ಚಂದ್ರಮ ಮಾಡುದು ಪೂರೈಸುವುದಾದ್ರು 3 ದಿನದೊಳಗೆ ಬನ್ನಿ. ಆಯ್ತಾಯ್ತಾಯ್ತು. ಊಟ ಇನ್ನು ಊಟದ ವ್ಯವಸ್ಥೆ ಆ ಕಡೆ. ಈಗ ನಮ್ಮ ಮದುವೆಗೆ ಬಂದಂತಹ ಎಲ್ಲ ಶ್ರೀಲಂಕಾದ ಮಹಾಜನಗಳೇ, ಇಷ್ಟು ದಿವಸ ಇವಳು ನಿಮ್ಮ ಮನೆಯ ಹುಡುಗಿ ಆಗಿತ್ತು, ಇವತ್ತಿನಿಂದ ಇವಳು ಪಾತಾಳದ ಸೊಸೆ. ಹೆದರಬೇಡಿ, ಇವಳನ್ನು ಇನ್ನು ಹೇಗೆ ನೋಡ್ಕೊಳ್ತೇನೆ ನೋಡಿ. ಕೆಳಗಿಟ್ಟರೆ ಇರುವೆ ಕೊಂಡು ಹೋಗ್ತದೋ, ಮೇಲಿಟ್ಟರೆ ಕಾಗಿಕೊಂಡು ಹೋಗ್ತದೋ. ಎಂತ ಅವಳು ಸಿಹಿ ತಿಂಡಿಯಾ? ಅಷ್ಟು ಒಳ್ಳೆ ರೀತಿಯಲ್ಲಿ ಕಾಪಾಡ್ತೇವೆ. ನೂತನ ವಧುವರರಿಗೆ ಎಲ್ಲರೂ ಒಂದು ತುಂಬು ಹೃದಯದ ಚಪ್ಪಾಳೆಯೊಂದಿಗೆ ಆಶೀರ್ವಾದಿಸಬೇಕು. ಮಧುಚಂದ್ರಮಕ್ಕೆ ಹೋಗಿ ಬರ್ತೇವೆ. ಹಾಗೆ ನೆಕ್ಸ್ಟ್ ಟೈಮ್ ಅವರದ್ದು ಯಕ್ಷಗಾನ ಎಲ್ಲಾದರೂ ಇದ್ದರೆ ದಯವಿಟ್ಟು ಹೋಗಿ ನೋಡಿ. ಥ್ಯಾಂಕ್ ಯು. ಗುಡ್ ನೈಟ್.